ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 26ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 49, 8 ಮತ್ತು 9ನೇ ವಚನ ನಾವು ನೋಡಿಕೊಳ್ಳೋಣ. ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂಥ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಹಾಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಈ ಒಂದು 49ನೇ ಕೀರ್ತನೆ ನಾವು ಪ್ರಾರಂಭದಿಂದ ಸಂಪೂರ್ಣವಾಗಿ ನಾವು ಓದುವಾಗ ನಮಗೆ ಒಂದು ವಿಷಯ ನಮಗೆ ಏನಂದರೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅದೇನಂತ ನಾವು ನೋಡುವಾಗ, ಈ ಒಂದು 49ನೇ ಒಂದು ಕೀರ್ತನೆಯಲ್ಲಿ 20 ವಚನಗಳಿದೆ. ಇದರಲ್ಲೆಲ್ಲ ನೋಡುವಾಗ ಈ 20 ವಚನಗಳನ್ನು ನಾವು ಓದಿ ಧ್ಯಾನ ಮಾಡುವಾಗ ನಮಗೆ ಅರ್ಥವಾಗುವಂಥ ಒಂದು ವಿಷಯ ಏನಂದರೆ, ಮರಣ ಅನ್ನುವಂಥದ್ದು ಅದು ನಿಶ್ಚಯ, ಶ್ರೀಮಂತಿಕೆ ಅನ್ನುವಂಥದ್ದು ಅದೇನೆಂದರೆ ವ್ಯರ್ಥ ಎಂಬುದಾಗಿ ನಾವು ನೋಡುತ್ತೇವೆ. ಈಗ ಓದಿದಂಥ ವಚನ ಭಾಗಗಳಲ್ಲಿ ನಾವು ನೋಡುವಾಗ, ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದಿಲ್ಲ. ಅಂಥ ಪ್ರಯತ್ನವನ್ನು ನಿಷ್ಫಲವೆಂದು ನೀವು ಬಿಟ್ಟೇ ಬಿಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸೊ ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದಲ್ಲ ಒಂದು ದಿನ ಮರಣಕ್ಕೆ ಗುರಿಯಾಗಬೇಕಾಗುತ್ತೆ. ಆತನು ಈ ಲೋಕವನ್ನು ತ್ಯಜಿಸಬೇಕಾಗುತ್ತೆ, ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಈ ಲೋಕದಲ್ಲಿ ನೋಡುವಾಗ ಅದೆಷ್ಟೋ ಶ್ರೀಮಂತರು, ಕೋಟ್ಯಾಧೀಶ್ವರರು, ಆಸ್ತಿ ಉಳ್ಳವರು, ಅಂತಸ್ತು ಉಳ್ಳವರು, ರಾಜರು ಎಲ್ಲರೂ ಸಹ ಎಷ್ಟೋ ನಾವು ಪ್ರಾರಂಭದ ಶತಮಾನಗಳಿಂದ ನೋಡುವುದಾದರೆ, 1ನೇ ಶತಮಾನಗಳಿಂದ ಅದು ಎಷ್ಟೋ ರಾಜರುಗಳು, ಅರಸರುಗಳು, ಜ್ಞಾನವಂತರು, ಶ್ರೀಮಂತರು, ಕೋಟ್ಯಾಧೀಶ್ವರರು ಎಲ್ಲರೂ ಸಹ ಬಂದು ಹೋದರು. ಆದರೆ ಅವರೆಲ್ಲರೂ ಸಹ ಈ ಪ್ರಸ್ತುತ ದಿನಗಳಲ್ಲಿ ಇಲ್ಲ. ಅವರಿಗೆ ತುಂಬ ಆಸ್ತಿ ಇತ್ತು, ಅಂತಸ್ತು ಇತ್ತು, ಐಶ್ವರ್ಯ ಇತ್ತು, ಎಲ್ಲವನ್ನು ಕೊಂಡುಕೊಳ್ಳುವಷ್ಟು ಹಣ ಅವರಲ್ಲಿತ್ತು, ಬಂಗಾರ ಅವರಲ್ಲಿತ್ತು, ಅಧಿಕಾರ ಅವರಲ್ಲಿತ್ತು. ಅವು ಎಲ್ಲವೂ ಇದ್ದರೂ ಸಹ ಯಾವ ವ್ಯಕ್ತಿಯೂ ಸಹ ತಮ್ಮಲ್ಲಿರುವಂಥ ಹಣವನ್ನು ಕೊಟ್ಟು, ಆಸ್ತಿಯನ್ನು ಕೊಟ್ಟು, ಐಶ್ವರ್ಯವನ್ನು ಕೊಟ್ಟು, ಯಾವುದನ್ನು ಕೊಟ್ಟು ತಮ್ಮ ಪ್ರಾಣವನ್ನು ಅವ್ರ ಕೈಲೇ ಉಳಿಸ್ಲಿಕ್ಕೆ ಆಗಲಿಲ್ಲ. ಒಂದು ವೇಳೆ ದುಡ್ಡು ಕೊಟ್ಟು ಅವರ ಪ್ರಾಣವನ್ನು ಉಳಿಸ್ಕೊಳ್ಳುವಂಥ ಅವಕಾಶ ಇರುವುದಾದರೆ ಈ ಒಂದು ಪ್ರಸ್ತುತ ಒಂದು ಶತಮಾನದಲ್ಲಿ ಎಲ್ಲರೂ ಇರ್ತಾ ಇದ್ರು, ಜೀವನ ಮಾಡ್ತಾ ಇದ್ರು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮರಣ ಅನ್ನುವಂಥದ್ದು ಅದು ನಿಶ್ಚಯ. ಆದರೆ ಐಶ್ವರ್ಯ, ಆಸ್ತಿ ಅನ್ನುವಂಥದ್ದು ಅದು ವ್ಯರ್ಥ. ಅದು ಕ್ಷಣಕಾಲ ನಮ್ಮ ಬಳಿಗೆ ಇರ್ಬೋದು, ಆದರೆ ಶಾಶ್ವತವಲ್ಲ. ಅನೇಕ ಜನರು ಆ ದುಡ್ಡಿನಿಂದ ಗರ್ವವನ್ನು ತೋರಿಸ್ತಾರೆ. ಅವರಲ್ಲಿರುವಂಥ ಆಸ್ತಿ, ಐಶ್ವರ್ಯ ಅದನ್ನು ತೋರಿಸಿ ಅವರೇನೆಂದರೆ ಗರ್ವವನ್ನು ತೋರಿಸ್ತಾರೆ. ನಾನೇ ದೊಡ್ಡ ವ್ಯಕ್ತಿ, ನನಗೆ ಆಸ್ತಿದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ನಾನು ಎಲ್ಲವನ್ನು ಮಾಡ್ಬೋದು, ಎಲ್ಲವನ್ನು ಕೊಂಡುಕೊಳ್ಳಬಹುದು, ಎಲ್ಲವನ್ನು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಎಂಬುದಾಗಿ ಅವ್ರು ನೆನೆಸ್ತಾರೆ. ಅವರ ಗರ್ವದಿಂದ ಉಬ್ಬಿಕೊಳ್ಳುತ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಏನೇ ಇದ್ರೂ ಸಹ, ಎಷ್ಟೇ ಇದ್ದರೂ ಸಹ ನೀನು ನಿನ್ನ ಒಂದು ಆರೋಗ್ಯವನ್ನು ಪಡೆದುಕೊಳ್ಳಿಕ್ಕಾಗಲಿಲ್ಲ. ಮತ್ತೆ ನೀನು ಸಾಯುವಂಥ ಪರಿಸ್ಥಿತಿಯಲ್ಲಿ ನೀನಿರುವಾಗ, ಅನಾರೋಗ್ಯದಲ್ಲಿ ನೀನಿರುವಾಗ, ಸಾಯುವಂಥ ಪರಿಸ್ಥಿತಿಯಲ್ಲಿ ಬಿದ್ದಾಗಲೂ ಸಹ ನಿನ್ನಲ್ಲಿರುವಂಥ ಹಣವನ್ನು ಕೊಟ್ಟು ನಿನ್ನ ಪ್ರಾಣವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಆಸ್ತಿ, ಐಶ್ವರ್ಯ ಎಲ್ಲವನ್ನು ಮಾರಿದರೂ ಸಹ ನಿನ್ನ ಪ್ರಾಣವನ್ನು ಉಳಿಸಲಿಕ್ಕೆ ನಿನ್ನ ಕೈಯಿಂದ ಆಗಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂಥ ಪ್ರಯತ್ನ ಅದು ನಿಷ್ಫಲ ಎಂದು ನೀವು ಅದನ್ನು ಬಿಟ್ಟುಬಿಡ್ರಿ. ಅದಕ್ಕಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆಸ್ತಿ, ಐಶ್ವರ್ಯ, ಅಧಿಕಾರ ಇವೆಲ್ಲವೂ ಸಹ ವ್ಯರ್ಥ. ಮರಣ ಅನ್ನುವಂಥದ್ದು ನಿಶ್ಚಯ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ನಮ್ಮಲ್ಲಿ ಏನೇ ಇದ್ದರೂ ಸಹ, ಎಷ್ಟೇ ಐಶ್ವರ್ಯವಂತರಾಗಿದ್ದರೂ ಸಹ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು.
ಒಂದಲ್ಲ ಒಂದು ದಿನ ನಮಗೆ ಮರಣ ಬಂದೇ ಬರುತ್ತೆ, ಅದು ನಿಶ್ಚಯ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ, ನಮ್ಮ ಮರಣ ಬರುವುದರ ಒಳಗಾಗಿ ನಮ್ಮ ಜೀವಿತವನ್ನು, ನಮ್ಮ ಆತ್ಮವನ್ನು, ನಮ್ಮನ್ನು ನಾವು ನಿಜವಾದ ದೇವರಾದಂಥ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡಬೇಕು. ಆತನ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳಬೇಕು. ಆತನಿಗಾಗಿ ನಾವು ಜೀವಿಸುವಾಗ ನಾವು ಮರಣ ಹೊಂದಿದರೂ ಸಹ ನಾವು ಆತನ ಬಳಿಯಲ್ಲಿರ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ನೀವು ಎಂತಹ ವ್ಯಕ್ತಿಗಳಾಗಿದ್ದರೂ ಸಹ ನಿಮ್ಮ ಪ್ರಾಣವನ್ನು ದುಡ್ಡು ಕೊಟ್ಟು ಉಳಿಸ್ಲಿಕ್ಕೆ ಆಗಲ್ಲ. ನೀವು ಎಂಥ ವ್ಯಕ್ತಿಗಳನ್ನೇ ಆಗಿರ್ಬೋದು. ನಾವು ಈಗ ಪ್ರಸ್ತುತ ದಿನಮಾನಗಳಲ್ಲಿ ನೋಡುವಾಗ ಅನೇಕ ಜನರು ಕೋಟ್ಯಾಧೀಶ್ವರರಿದ್ದಾರೆ, ಅನೇಕ ಜನರು ಮರಣ ಹೊಂದಿದ್ದಾರೆ. ಆ ದುಡ್ಡು ಕೊಟ್ಟು ಅವ್ರ ಪ್ರಾಣವನ್ನು ಉಳಿಸ್ಕೊಳ್ಬೋದಾಗಿತ್ತು, ಬಟ್ ಆಗಲಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಐಶ್ವರ್ಯ, ಆಸ್ತಿ ಇದೆಲ್ಲವೂ ಸಹ ಏನಂದರೆ ವ್ಯರ್ಥ, ಆದರೆ ಮರಣ ಮಾತ್ರ ಅದು ನಿಶ್ಚಯವಾಗಿರುತ್ತೆ. ಸೊ ಆ ಮರಣ ನಮ್ಮ ಬಳಿಗೆ ಬರುವುದರೊಳಗಾಗಿ ನಾವೇನು ಮಾಡಬೇಕಂದ್ರೆ, ನಮ್ಮ ಸತ್ಯ ದೇವರು, ನಿಜ ದೇವರು, ಸೃಷ್ಟಿಕರ್ತನಾದಂತಹ ಯೇಸು ಕ್ರಿಸ್ತನನ್ನು ನಾವು ಕಂಡುಕೊಳ್ಳೋಣ, ಆತನಿಗಾಗಿ ಜೀವಿಸೋಣ, ರಕ್ಷಣೆಯನ್ನು ನಾವು ಹೊಂದಿಕೊಳ್ಳೋಣ ಮತ್ತು ಆತನನ್ನು ನಾವು ಆರಾಧಿಸುವವರಾಗಿರೋಣ. ಆಮೇನ್. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.